ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅಮ್ಮ ಇಲ್ಲಿ ಅಮ್ಮ ಕಾಲು ಸಾಕು ಹೋಯ್ತು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕಾಲು ನೋವು ಸರಿ ಹೋಗುತ್ತೆ, ನೀವು ರೆಸ್ಟ್ ಮಾಡಿ. ಅದು ನಾನು ಫೋನ್ ಬಿಟ್ಟೋಗಿದ್ದೆ, ಅದನ್ನು ತಗೊಳ್ಳೋಣ ಅಂತಾನೆ ಬಂದಿದ್ದು. ಇಷ್ಟು ಬೇಗ ನಿಮ್ಮ ಕಾಲು ನೋವು ಕಡಿಮೆ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹಾಗಿದ್ರೆ ನೀವು ನನ್ನ ಪ್ರೀತಿ ಮಾಡಿದ್ದು, ಈ ಮನೇಲಿ ನಡ್ಕೊತಾ ಇರೋದು ಇವೆಲ್ಲ ಬರೀ ನಾಟಕನಾ? ಹೀಗೆ ಡ್ರಾಮಾ ಮಾಡಿ ಮಾಡಿ ನನ್ನನ್ನು ಮದುವೆ ಆಗಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಅಲ್ವಾ? ಕೃಷ್ಣ, ನನಗೆ ಕಾಲು ನೋವು ಅಂತ ನಾಟಕ ಮಾಡಿದ್ದೇನೋ ನಿಜ, ಆದ್ರೆ ನಿನ್ನ ಪ್ರೀತಿ ಮಾಡಿದ್ ಮಾತ್ರ ಸುಳ್ಳಲ್ಲ. ಈ ಮನೆ ಸೊಸೆಯಾಗಿ ಬರ್ಬೇಕು ಅಂತ ಅನ್ಕೊಂಡಿದ್ದು ನಾಟಕ ಅಂತೂ ಅಲ್ವೇ ಅಲ್ಲ. ನನಗೆ ಚಿಕ್ಕ ವಯಸ್ಸಿಂದನೂ ನಮ್ಮಪ್ಪ ಅಮ್ಮ ನಾನು ಅಷ್ಟೇ ಇದ್ದಿದ್ದು. ಅದಕ್ಕೆ ನಾನ್ ಮದ್ವೆ ಆದ್ರೆ ಕೂಡು ಕುಟುಂಬಕ್ಕೆ ಅಂತ ಕನ್ಸ್ ಕಾಣ್ತಿದ್ದೆ. ಈ ಮನೆಯವ್ರನ್ನೆಲ್ಲ ನೋಡಿದ್ಮೇಲೆ ಈ ಜನ್ಮದಲ್ಲಿ ನಾನು ಸೊಸೆಯಾಗಿ ಹೋದ್ರೆ ಈ ಮನೆಗೆ ಅಂತ ಡಿಸೈಡು ಆಗ್ಬಿಟ್ಟಿದ್ದೆ. ಇದೆಲ್ಲ ನಾಟಕ ಅಲ್ಲ ಕಣೋ, ಪ್ಲೀಸ್ ತಪ್ಪಾಗಿ ತಿಳ್ಕೊಬೇಡ ನನ್ನ. ಅಯ್ಯೋ, ಸಮಾಧಾನ ಮಾಡ್ಕೊಳ್ರಿ. ಏನ್ ನಿಮಗ್ ಮಾತ್ರ ನಾ ಚಮಕ್ ಕೊಡಕ್ ಬರೋದು? ನಮಗೂ ತುಂಬಾ ಚೆನ್ನಾಗಿ ಬರುತ್ತೆ. ಅಯ್ಯೋ, ಅಂದ್ರೆ ನನ್ನ ಹತ್ರನೇ ನಾಟಕ ಮಾಡ್ತಿದ್ದ? ಇರು, ಮಾಡ್ತೀನಿ ನಿಂಗೆ. ವಂಶವ್ರೆ, ಬೇಡ ಬೇಡ. ಈ ಮನೇಲಿ ನಾನೊಬ್ಳಿದ್ದೀನಿ ಅಂತ ಯಾರಿಗೂ ಕೇರೇ ಇಲ್ಲ. ಇವ್ರಿಗಿನ್ನೂ ಎಂಗೇಜ್ಮೆಂಟೇ ಆಗಿಲ್ಲ, ಆಗ್ಲೇ ಗಂಡ ಹೆಂಡತಿ ತರ ಆಡ್ತಿದ್ದಾರೆ. ಈ ಮದ್ವೆ ಅದ್ ಹೇಗಾಗುತ್ತೆ ಅಂತ ನಾನು ನೋಡ್ತೀನಿ.